ಮಾಲೂರು ಮೀನುಗಾರಿಕೆ ಇಲಾಖೆ ಆವರಣದಲ್ಲಿ 100ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಮೀನು ಮರಿಗಳನ್ನು ವಿತರಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಮೀನು ಉತ್ಪಾದನೆ ಹೆಚ್ಚಿಸಲು ಗುರಿ ನೀಡಿದ್ದು, ಮಾಲೂರು ತಾಲೂಕಿನಲ್ಲಿ ಮೀನು ಸಾಕಾಣಿಕೆ ಮಾಡುವವರಿಗೆ ಜಿಲ್ಲಾ ಪಂಚಾಯಿತಿ ಮತ್ತು ಮೀನುಗಾರಿಕೆ ಇಲಾಖೆಯಿಂದ ತಾಲೂಕಿನ ಫಲಾನುಭವಿಗಳಿಗೆ ಉಚಿತವಾಗಿ 50,000 ಮೀನು ಮರಿಗಳನ್ನು ಬೇತಮಂಗಲ ಮೀನುಮರಿ ಘಟಕದಿಂದ ಖರೀದಿ ಮಾಡಿ ಒಬ್ಬರಿಗೆ 500 ಮರಿಗಳನ್ನು ವಿತರಿಸಲಾಗಿದೆ ಎಂದರು. ಕೃಷಿ ಹೊಂಡ, ನೀರಿನ ತೊಟ್ಟಿ, ಕುಂಟಿಯಲ್ಲಿ ಮೀನು ಸಾಕಾಣಿಕೆ ಮಾಡಬಹುದಾಗಿದ್ದು, ರೈತರು ಯಾವ ರೀತಿಯಲ್ಲಿ ಉತ್ಪಾದನೆ ಮಾಡುತ್ತಿದ್ದಾರೆ ಎಂದು ಮೀನುಗಾರಿಕೆ ಇಲಾಖೆಯಿಂದ ಪರಿಶೀಲನೆ ನಡೆಸಲಾಗುವುದು ಎಂದರು. ನಮಸ್ಕಾರ, ನಾನು ಸ್ಟ್ಯಾಂಡರ್ಡ್ ಆಫೀಸರ್ಸು ಮಾಲೂರು ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಆಫೀಸರ್ ಮೀನುಗಾರಿಕೆ ನಿರ್ದೇಶಕರಾಗಿ 2023-24 ಸಾಲಿನಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಯೋಜನೆಯಲ್ಲಿ ಮೀನುಗಾರಿಕೆ ಅಭಿವೃದ್ಧಿಗೋಸ್ಕರ ಕೃಷಿ ಹೊಂಡಗಳಿಗೆ, ಬಾವಿಗಳಿಗೆ ಮತ್ತು ಈ ಚೆಕ್ ಡ್ಯಾಮ್ಗಳಿಗೆ ಮೀನು ಮರಿ ಬಿಟ್ಟು ಮೀನು ಮರಿ ಉತ್ಪಾದನೆ ಜಾಸ್ತಿ ಮಾಡಬೇಕಂತ ಒಂದು ಯೋಜನೆ ಇದೆ. ಸೊ ಆ ಯೋಜನೆಯಲ್ಲಿ ನಾವು ನಮ್ಮ ತಾಲೂಕಿಗೆ 50,000 ಮೀನು ಮರಿಗಳನ್ನು ನಮಗೆ ಗುರಿ ಕೊಟ್ಟಿದ್ದರು. ಅದರಂತೆ 50,000 ಮೀನು ಮರಿಗಳಿಗೆ ಒಬ್ಬರಿಗೆ 500 ಪ್ರಕಾರ ಒಟ್ಟು 100 ಜನ ಫಲಾನುಭವಿಗಳಿಗೆ ನಾವು 500 ಮೀನು ಮರಿಯನ್ನು ನಮ್ಮ ಬೇತಮಂಗಲ ಮೀನು ಮರಿ ಉತ್ಪಾದನಾ ಕೇಂದ್ರದಿಂದ ಖರೀದಿ ಮಾಡಿ ಎಲ್ಲ ಫಲಾನುಭವಿಗಳಿಗೂ ನಾವು ಈಗ ಇವತ್ತಿನ ದಿವಸ 1/3/2024 ನಾವು ವಿತರಣೆ ಮಾಡಿದ್ದೀವಿ. ಈ ಇದರಿಂದ ನಮಗೆ ಕೃಷಿ ಹೊಂಡ ಮತ್ತು ಗ್ರಾಮ ಪಂಚಾಯತಿ ಕೆರೆಗಳು ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಟ್ಯಾಂಕ್ಸ್ ಎಲ್ಲ ಸೇರಿ ನಮ್ಮ ಮೀನುಗಾರಿಕೆ ಉತ್ಪಾದನೆ ಜಾಸ್ತಿ ಆಗಬೇಕಂತ ನಮ್ಮ ಇಲಾಖೆ ಗುರಿ ಇತ್ತು. ಆ ಗುರಿ ಪ್ರಕಾರ ನಾವು ಜಿಲ್ಲಾ ಪಂಚಾಯತಿಯಲ್ಲಿ ಒಬ್ಬೊಬ್ಬರಿಗೆ 500 ಮಂದಿ ಥರ 50,000 ಮರಿಯನ್ನು ನಾವು 100 ಜನ ಫಲಾನುಭವಿಗಳಿಗೆ ಇವತ್ತು ವಿತರಿಸಿದ್ದೀವಿ. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.